ಎಲ್ಲರಿಗೂ ನಮಸ್ಕಾರ. ಎಸ್.ಡಿ.ಎ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ ಪ್ರಶ್ನೆ 46. ಈ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ? ಆಪ್ಷನ್ 1 ಶಾಸಕಾಂಗದ ಯಾವುದೇ ಸದನಕ್ಕೆ ಸಂದೇಶ ಕಳುಹಿಸುವುದು. 2ನೇದು ಸದನದ ಪರಿಗಣನೆ ಮತ್ತು ಅನುಮೋದನೆಯಾದ ಮೇಲೆ ಕಳಿಸಿದ ಮಸೂದೆಗೆ ಮಂಜೂರಾತಿ. 3ನೇದು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡನೆ ಸಮಾಲೋಚನೆ. 4ನೇದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಮಸೂದೆಯನ್ನು ಕಾಯ್ದಿರಿಸುವುದು. ಉತ್ತರ: ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡನೆ ಸಮಾಲೋಚನೆ. ಪ್ರಶ್ನೆ 47. ಈ ಪೈಕಿ ಯಾವುದು ಅನುಚ್ಛೇದ 23(1) ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರದು? ಆಪ್ಷನ್ 1 ಮಾನವ ಸಾಗಣೆ. 2ನೇದು ಅನೈತಿಕ ಕಸುಬಿಗೆ ವ್ಯಕ್ತಿಯನ್ನು ಬಲವಂತಪಡಿಸುವುದು. 3ನೇದು ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ. 4ನೇದು ಬೇಗಾರ. ಉತ್ತರ: ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ. ಪ್ರಶ್ನೆ 48. ಈ ಪೈಕಿ ಯಾವುದು ನ್ಯಾಯಾಂಗ ನಿಂದನೆ ಆಗದು? ಆಪ್ಷನ್ 1 ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವಗ್ರಹ ಉಂಟು ಮಾಡುವ ಯಾವುದೇ ಹೇಳಿಕೆ. 2ನೇದು ನ್ಯಾಯಾಲಯ ಆದೇಶ ಉಲ್ಲಂಘನ. 3ನೇದು ನ್ಯಾಯಾಲಯವನ್ನು ಗೇಲಿ ಮಾಡಿ ಖಂಡಿಸುವುದು. 4ನೇದು ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದು. ಉತ್ತರ: ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದು. ಪ್ರಶ್ನೆ 49. ಈ ಪೈಕಿ ಯಾವುದು ಕಾರ್ಯಾಚರಣೆಯ ವಿವರಣೆಗೆ ಶಾಸಕಾಂಗದಿಂದ ಒಳಪಡದಿರುವುದು? ಆಪ್ಷನ್ 1 ಅವಿಶ್ವಾಸ ನಿರ್ಣಯ. 2ನೇದು ಪ್ರಶ್ನಾವಧಿ. 3ನೇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. 4ನೇದು ಗಮನ ಸೆಳೆಯುವ ಚಲನೆ. ಉತ್ತರ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಪ್ರಶ್ನೆ 50. ಈ ಪೈಕಿ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನುಳ್ಳದ್ದಾಗಿ ಬೈಕೆಮರಲ್ ಮಾಡಿದೆ? ಉತ್ತರ: ಆಪ್ಷನ್ 1 ಭಾರತ ಸರ್ಕಾರ ಕಾಯ್ದೆ 1848. 2ನೇದು ಭಾರತ ಸರ್ಕಾರ ಕಾಯ್ದೆ 1915. 3ನೇದು ಭಾರತ ಸರ್ಕಾರ ಕಾಯ್ದೆ 1919. 4ನೇದು ಭಾರತ ಸರ್ಕಾರ ಕಾಯ್ದೆ 1935. ಉತ್ತರ: ಭಾರತ ಸರ್ಕಾರ ಕಾಯ್ದೆ 1919. ಪ್ರಶ್ನೆ 51. ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಎಂದರೆ? ಆಪ್ಷನ್ 1 ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಮಾರ್ಚ್ 31ರಂದು ಕೊನೆಗೊಳ್ಳುವುದು. 2ನೇದು ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಜನವರಿ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಡಿಸೆಂಬರ್ 31ರಂದು ಕೊನೆಗೊಳ್ಳುವುದು. 3ನೇದು ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಜೂನ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಮೇ 31ರಂದು ಕೊನೆಗೊಳ್ಳುವುದು. 4ನೇದು ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಮಾರ್ಚ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಫೆಬ್ರವರಿ 28 ಅಥವಾ 29ರಂದು ಕೊನೆಗೊಳ್ಳುವುದು. ಉತ್ತರ: ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಮಾರ್ಚ್ 31ರಂದು ಕೊನೆಗೊಳ್ಳುವುದು. ಪ್ರಶ್ನೆ 52. ಕೆಳಗಿನವುಗಳನ್ನು ಹೊಂದಿಸಿ. ಲೇಖಾನುದಾನ, ಭಾರತದ ಕ್ರೋಢೀಕೃತ ನಿಧಿ, ಗಿಲೋಟಿನ್. ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆಯಿಲ್ಲದೆ ಅನುಮೋದನೆಗೆ ಕೊನೆ ದಿನ ಸಲ್ಲಿಸುವುದು. ಪ್ರಶ್ನಾವಧಿ, ಪಾರ್ಲಿಮೆಂಟಿನ ಪ್ರಾರಂಭದ ದಿನ, ಸಭಾಧ್ಯಕ್ಷರು, ಸದನವನ್ನು ಮುಂದೂಡುವುದು. ಪ್ರಶ್ನೆ 53. ಈ ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಾಧ್ಯಕ್ಷರ ಪಾತ್ರವನ್ನು ವಹಿಸುವ ಗೌರವವನ್ನು ಪಡೆದಿದ್ದರು? ಆಪ್ಷನ್ 1 ನ್ಯಾಯಾಧೀಶರಾದ ಮೆಹರ್ ಚಂದ್ ಮಹಾಜನ್. 2ನೇದು ನ್ಯಾಯಾಧೀಶರಾದ ಎಂ. ಹಿದಾಯತುಲ್ಲಾ. 3ನೇದು ನ್ಯಾಯಾಧೀಶರಾದ ಪಿ. ಎನ್. ಭಗವತಿ. 4ನೇದು ಮೇಲಿನ ಯಾರೂ ಅಲ್ಲ. ಉತ್ತರ: ನ್ಯಾಯಾಧೀಶರಾದ ಎಂ. ಹಿದಾಯತುಲ್ಲಾ.
ಪ್ರಶ್ನೆ 54. ದೀನ್-ಇ ಇಲಾಹಿಯು ಯಶಸ್ವಿಯಾಗದಿರಲು ಕಾರಣ. ಆಪ್ಷನ್ 1, ಅಕ್ಬರ್ನ ನಂತರ ಯಾರೂ ಪೋಷಕರಿಲ್ಲದ್ದು. 2ನೇದು, ಇನ್ನೊಂದು ಧರ್ಮವನ್ನು ಒಪ್ಪಿಕೊಳ್ಳಲು ಮುಸ್ಲಿಮರಿಗೆ ಕಷ್ಟವಾಗಿದ್ದು. 3ನೇದು, ಇದನ್ನು ಸರಿಯಾಗಿ ಜನಸಮುದಾಯಕ್ಕೆ ಯೋಜಿಸಲಾಗದಿದ್ದದ್ದು. ಮೇಲಿನ ಯಾವ ಹೇಳಿಕೆಗಳು ಸರಿ? ಸಂಕೇತದ ಮೂಲಕ ಸರಿ ಉತ್ತರವನ್ನು ಗುರುತಿಸಿ. ಉತ್ತರ ಎ, ಬಿ ಮತ್ತು ಸಿ ಮೂರು ಸರಿಯಾಗಿವೆ. ಪ್ರಶ್ನೆ 55. ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳ ಹೆಸರುಗಳು ಮತ್ತು ಅವರ ಪ್ರಮುಖ ಪ್ರಯತ್ನಗಳನ್ನು ಇಲ್ಲಿ ನೀಡಿದೆ. ಆಪ್ಷನ್ ಎ, ರಾಬರ್ಟ್ ಕ್ಲೈವ್, ಬಂಗಾಳದಲ್ಲಿ ದ್ವಿಸರ್ಕಾರ. ಬಿ, ವಿಲಿಯಂ ಬೆಂಟಿಕ್, ಮುದ್ರಣ ನಿರ್ಬಂಧ ರದ್ದತಿ. ಸಿ, ಚಾರ್ಲ್ಸ್ ಮೆಟ್ಕೇಫ್, ಇಂಗ್ಲಿಷ್ ಶಿಕ್ಷಣ. ಡಿ, ಲಾರ್ಡ್ ಕರ್ಜನ್, ಬಂಗಾಳ ವಿಭಜನೆ. ಈ ಮೇಲಿನ ಜೋಡಿಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಎ ಮತ್ತು ಡಿ. ಎ, ರಾಬರ್ಟ್ ಕ್ಲೈವ್, ಬಂಗಾಳದಲ್ಲಿ ದ್ವಿಸರ್ಕಾರ. ಡಿ, ಲಾರ್ಡ್ ಕರ್ಜನ್, ಬಂಗಾಳ ವಿಭಜನೆ. ಪ್ರಶ್ನೆ 56. ಈ ಪೈಕಿ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಂ 15(5) ಸೇರ್ಪಡೆ ಮಾಡಿತು? ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾತಿ ಒದಗಿಸುವುದರ ಬಗ್ಗೆ. ಆಪ್ಷನ್ 1, 1ನೇ ತಿದ್ದುಪಡಿ. ಆಪ್ಷನ್ 2, 2ನೇ ತಿದ್ದುಪಡಿ. 3ನೇದು 91ನೇ ತಿದ್ದುಪಡಿ. 4ನೇದು 93ನೇ ತಿದ್ದುಪಡಿ. ಉತ್ತರ 93ನೇ ತಿದ್ದುಪಡಿ. ಪ್ರಶ್ನೆ 57. ಈ ಹೇಳಿಕೆಗಳನ್ನು ಗಮನಿಸಿ. ಆಹಾರ ಧಾನ್ಯವನ್ನು ಬೆಂಬಲ ಬೆಲೆಯಲ್ಲಿ ಪಡೆಯುವುದು ಎ, ಕೃಷಿ ಬೆಲೆ ಸ್ಥಿರಗೊಳಿಸುವುದನ್ನು ಖಾತರಿಪಡಿಸುತ್ತದೆ. ಬಿ, ರೈತರಿಗೆ ಪರಿಹಾರಾತ್ಮಕ ಬೆಲೆ ದೊರೆಯುವುದನ್ನು ಖಾತರಿಪಡಿಸುತ್ತದೆ. ಸಿ, ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡುವುದು. ಮೇಲಿನ ಯಾವ ಹೇಳಿಕೆಗಳು ಸರಿ? ಉತ್ತರ ಎ, ಬಿ, ಸಿ ಮೂರು ಸರಿಯಾಗಿವೆ. ಪ್ರಶ್ನೆ 58. ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ನಿಗಮ ನಿಯಮಿತ RGRHCL 2000ದ ಮುಖ್ಯ ಧ್ಯೇಯಗಳು. ಆಪ್ಷನ್ ಎ, ಸಾಮಾಜಿಕ ಹಾಗೂ ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಗಳಿಗೆ ಗೃಹ ಸೌಲಭ್ಯ ನೀಡಿಕೆ. ಬಿ, ಯೋಜನೆಯ ವೇಗದ ಜಾರಿ ಹಾಗೂ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಿಕೆ. ಸಿ, ಫಲಾನುಭವಿಗಳಿಗೆ ಹಗರಣದ ಮುಕ್ತ ನೀಡಿಕೆ. ಡಿ, ನಿರ್ಮಿತ ಕೇಂದ್ರಗಳನ್ನು ಬಲಪಡಿಸಿ ಜಿಲ್ಲಾ ನಿರ್ಮಿತ ಕೇಂದ್ರಗಳಿಂದ ಬೆಲೆ ಪರಿಣಾಮಕಾರಿ ತಂತ್ರಜ್ಞಾನದ ಪ್ರಸಾರ. ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿ? ಆಪ್ಷನ್ 2, ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಪ್ರಶ್ನೆ 59. ಸೂರ್ಯಗ್ರಹಣ ಉಂಟಾಗುವುದು ಯಾವಾಗೆಂದರೆ? ಆಪ್ಷನ್ 1, ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ. 2ನೇದು, ಭೂಮಿಯು ಸೂರ್ಯ ಮತ್ತು ಚಂದ್ರರ ನಡುವೆ ಬಂದಾಗ. 3ನೇದು, ಸೂರ್ಯನು ಭೂಮಿ ಮತ್ತು ಚಂದ್ರರ ನಡುವೆ ಬಂದಾಗ. 4ನೇದು, ಸೂರ್ಯ, ಚಂದ್ರ ಮತ್ತು ಭೂಮಿ ಏಕರೇಖೆಯ ಮೇಲಿರದಿದ್ದಾಗ. ಉತ್ತರ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ. ಪ್ರಶ್ನೆ 60. ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಠಿಣ ಏಕೆಂದರೆ? ಆಪ್ಷನ್ 1, ಮಂಜುಗಡ್ಡೆ ಮೃದು ಮತ್ತು ಸ್ಪಂಜಿನಂತೆ ಆದರೆ ಕಾಂಕ್ರೀಟ್ ಗಡುಸು. 2ನೇದು, ಮಂಜುಗಡ್ಡೆ ಮತ್ತು ಪಾದಗಳ ನಡುವಣ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಣ ಘರ್ಷಣೆಗಿಂತ ಕಡಿಮೆ. 3ನೇದು, ಮಂಜುಗಡ್ಡೆ ಮೇಲೆ ಕಾಂಕ್ರೀಟ್ಗಿಂತ ಅಧಿಕ ಘರ್ಷಣೆ. 4ನೇದು, ಈ ಮೇಲಿನ ಯಾವುವೂ ಅಲ್ಲ. ಉತ್ತರ ಮಂಜುಗಡ್ಡೆ ಮತ್ತು ಪಾದಗಳ ನಡುವಣ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಣ ಘರ್ಷಣೆಗಿಂತ ಕಡಿಮೆ. ಪ್ರಶ್ನೆ 61. ನೀರ ಹನಿಗಳು ದುಂಡಗಿರಲು ಕಾರಣ. ಆಪ್ಷನ್ 1, ನೀರಿನ ಸ್ನಿಗ್ಧತೆ. 2ನೇದು, ಮೇಲ್ಮೈ ಸೆಳೆತ. 3ನೇದು, ನಿರಂತರ ಆವಿಶೀಲತೆ. 4ನೇದು, ಗಾಳಿ ಘರ್ಷಣೆ. ಉತ್ತರ ಮೇಲ್ಮೈ ಸೆಳೆತ. ಪ್ರಶ್ನೆ 62.
ಪೂರ್ಣ ಸೂರ್ಯ ಚಂದ್ರಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಗೋಚರ? ಆಪ್ಷನ್ 1 ಯಾವ ಭಾಗವೂ ಅಲ್ಲ, 2ನೇದು ಕರೋನಾ, 3ನೇದು ವರ್ಣಗೋಲ, 4ನೇದು ದ್ಯುತಿಗೋಲ. ಉತ್ತರ ಕೊರೋನಾ. ಪ್ರಶ್ನೆ 63. ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ. ಆಪ್ಷನ್ 1 ಶೂನ್ಯ, 2ನೇದು ಗಾಳಿ, 3ನೇದು ನೀರು, 4ನೇದು ಉಕ್ಕು. ಉತ್ತರ ಉಕ್ಕು. ಪ್ರಶ್ನೆ 64. ಕಾಯದ ವೇಗವನ್ನು ದ್ವಿಗುಣಗೊಳಿಸಿದಾಗ ಅದರ ಆಪ್ಷನ್ ಎ ವೇಗೋತ್ಕರ್ಷ ದ್ವಿಗುಣಗೊಳ್ಳುವುದು, ಬಿ ಸಂವೇಗ ದ್ವಿಗುಣಗೊಳ್ಳುವುದು, 3ನೇದು ಸಿ ಚಲನಶಕ್ತಿ 4 ಪಟ್ಟಾಗುವುದು, ಡಿ ಪ್ರಚನಶಕ್ತಿ ದ್ವಿಗುಣಗೊಳ್ಳುವುದು. ಮೇಲಿನವುಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ. ಬಿ ಸಂವೇಗ ದ್ವಿಗುಣಗೊಳ್ಳುವುದು, ಸಿ ಚಲನಶಕ್ತಿ 4 ಪಟ್ಟಾಗುವುದು. ಪ್ರಶ್ನೆ 65. ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಕಾರಣ. ಆಪ್ಷನ್ 1 ಉಣ್ಣೆ ಹೆಚ್ಚು ಬಿಸಿ ಉಂಟು ಮಾಡುವುದು, 2ನೇದು ಉಣ್ಣೆ ಉಷ್ಣವನ್ನು ಉತ್ತಮವಾಗಿ ಹೀರಿಕೊಳ್ಳುವುದು, 3ನೇದು ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುವುದು, 4ನೇದು ಉಣ್ಣೆಯು ತಂಪು ಗಾಳಿ ಪ್ರವೇಶಿಸದಂತೆ ತಡೆಯುವುದು. ಉತ್ತರ ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುವುದು. ಪ್ರಶ್ನೆ 64. ಅಜಾತಶತ್ರುವು ಯಾವ ರಾಜ್ಯದ ದೊರೆ? ಆಪ್ಷನ್ 1 ಮಗಧ, 2ನೇದು ವತ್ಸ, 3ನೇದು ಅವಂತಿ, 4ನೇದು ಕೋಸಲ. ಉತ್ತರ ಮಗಧ. ಪ್ರಶ್ನೆ 67. ಪ್ರಪಂಚ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು? ಆಪ್ಷನ್ 1 ಒಟ್ಟೋ ವಾನ್ ಬಿಸ್ಮಾರ್ಕ್, 2ನೇದು ಮುಸೊಲಿನಿ, 3ನೇದು ಅಡಾಲ್ಫ್ ಹಿಟ್ಲರ್, 4ನೇದು ನೆಪೋಲಿಯನ್ ಬೋನಪಾರ್ಟೆ. ಉತ್ತರ ಒಟ್ಟೋ ವಾನ್ ಬಿಸ್ಮಾರ್ಕ್. ಪ್ರಶ್ನೆ 68. ಈ ಸೂಚಕಗಳನ್ನು ಗಮನಿಸಿ. ಆಪ್ಷನ್ ಎ ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ, ಬಿ ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ, ಸಿ ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ. ಆರ್ಥಿಕ ಬೆಳವಣಿಗೆ ಗತಿಯನ್ನು ಆಧರಿಸಿ ಇವುಗಳ ಸರಿಯಾದ ಅನುಕ್ರಮ ನಿರ್ಧರಿಸಿ. ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ. ಸರಿಯಾದ ಉತ್ತರ ಸಿ, ಎ, ಬಿ. ಮೊದಲಿಗೆ ಸಿ ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ, ಎ ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ, ಬಿ ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ. ಪ್ರಶ್ನೆ 69. ನೀಲ್ ದರ್ಪಣ್ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ 1 ಬಂಕಿಮ್ ಚಂದ್ರ ಚಟರ್ಜಿ, 2ನೇದು ದೀನಬಂಧು ಮಿತ್ರ, 3ನೇದು ದಾದಾಭಾಯಿ ನವರೋಜಿ, 4ನೇದು ಸಚಿಂದ್ರ ಸನ್ಯಾಲ್. ಉತ್ತರ ದೀನಬಂಧು ಮಿತ್ರ. ಪ್ರಶ್ನೆ 70. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನವನ್ನು ಹೀಗೆನ್ನುತ್ತಾರೆ. ಆಪ್ಷನ್ 1 ಕೋಶ, 2ನೇದು ಪರಿವರ್ತಕ, 3ನೇದು ಡೈನಮೋ, 4ನೇದು ವಿದ್ಯುತ್ ಮೋಟಾರ್. ಉತ್ತರ ಡೈನಮೋ. ಪ್ರಶ್ನೆ 71. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಾನವು ಎಲ್ಲಿದೆ? ಆಪ್ಷನ್ 1 ಜಿನಿವಾ, 2ನೇದು ರೋಮ್, 3ನೇದು ಪ್ಯಾರಿಸ್, 4ನೇದು ವಿಯೆನ್ನಾ. ಉತ್ತರ ಜಿನಿವಾ. ಪ್ರಶ್ನೆ 72. ಪ್ರಖ್ಯಾತ ಆಂಗ್ಕರ್ ವಾಟ್ ದೇವಾಲಯವು ಎಲ್ಲಿದೆ? ಆಪ್ಷನ್ 1 ಕಾಂಬೋಡಿಯಾ, 2ನೇದು ಇಂಡೋನೇಷಿಯಾ, 3ನೇದು ಮಲೇಷಿಯಾ, 4ನೇದು ಥೈಲ್ಯಾಂಡ್. ಉತ್ತರ ಕಾಂಬೋಡಿಯಾ. ಪ್ರಶ್ನೆ 73. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಇರುವುದು? ಆಪ್ಷನ್ 1 ಕೋಲಾರ, 2ನೇದು ರಾಮನಗರ, 3ನೇದು ಚಿಕ್ಕಬಳ್ಳಾಪುರ, 4ನೇದು ತುಮಕೂರು. ಉತ್ತರ ಚಿಕ್ಕಬಳ್ಳಾಪುರ. ಪ್ರಶ್ನೆ 74. ಹಣ ಕರೆನ್ಸಿ ಪರಿವರ್ತನೆಯ ಪರಿಕಲ್ಪನೆಯು ಅದರ ಮೂಲ ರೂಪದ ಉಗಮವಾಗಿರುವುದು ಇಲ್ಲಿ. ಆಪ್ಷನ್ 1 ಬ್ರಿಟನ್ ವುಡ್ಸ್ ಒಪ್ಪಂದ, 2ನೇದು
ಉತ್ತರ ಬ್ರೆಟನ್ ವುಡ್ಸ್ ಒಪ್ಪಂದ. ಪ್ರಶ್ನೆ 75. ಜಲವಿದ್ಯುತ್ ಯೋಜನೆಗಳಿಗೆ ಪಟ್ಟಿ 1 ನದಿಗಳನ್ನು ಪಟ್ಟಿ 2 ಹೊಂದಿಸಿರಿ. ಪಟ್ಟಿ 1 ನದಿಗಳು, ಪಟ್ಟಿ 2 ಜಲವಿದ್ಯುತ್ ಯೋಜನೆಗಳು. ಶರಾವತಿ ನದಿ, ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ. ಕಾಳಿ ನದಿ, ಸೂಪಾ ವಿದ್ಯುತ್ ಯೋಜನೆ. ಕಾವೇರಿ ನದಿ, ಶಿವಸಮುದ್ರ ವಿದ್ಯುತ್ ಯೋಜನೆ. ಕೃಷ್ಣಾ ನದಿ, ಆಲ್ಮಟ್ಟಿ ವಿದ್ಯುತ್ ಯೋಜನೆ. ಪ್ರಶ್ನೆ 76. ಕೈಗಾ ಅಣು ವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ? ಆಪ್ಷನ್ 1 ಕಾಳಿ ನದಿಯ ಎಡದಂಡೆ, 2ನೇದು ಕಾಳಿ ನದಿಯ ಬಲದಂಡೆ, 3ನೇದು ಗಂಗಾವಳಿ ನದಿಯ ಬಲದಂಡೆ, 4ನೇದು ಗಂಗಾವಳಿ ನದಿಯ ಎಡದಂಡೆ. ಉತ್ತರ ಕಾಳಿ ನದಿಯ ಎಡದಂಡೆ. ಪ್ರಶ್ನೆ 77. ಕ್ರಯೋಜೆನಿಕ್ ಎಂಜಿನ್ಗಳ ಅನ್ವಯವನ್ನು ಇದರಲ್ಲಿ ಕಾಣಬಹುದು. ಆಪ್ಷನ್ 1 ಸಬ್ಮೆರಿನ್ ಸಂಚಾಲನೆ, 2ನೇದು ಫ್ರಾಸ್ಟ್ ಫ್ರೀ ಮಂಜುಗಡ್ಡೆ ಮುಕ್ತ ರೆಫ್ರಿಜರೇಟರ್ಗಳು, 3ನೇದು ರಾಕೆಟ್ ತಂತ್ರಜ್ಞಾನ, 4ನೇದು ಸೂಪರ್ ಕಂಡಕ್ಟಿವಿಟಿ. ಉತ್ತರ ರಾಕೆಟ್ ತಂತ್ರಜ್ಞಾನ. ಪ್ರಶ್ನೆ 78. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ. 1602ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜಾವು ಅಕ್ಬರ್ನಿಂದ ನಿರ್ಮಿತವಾಯಿತು. ಹೇಳಿಕೆ ಬಿ. ಗುಜರಾತ್ನ ವಿಜಯದ ಸ್ಮಾರಕವಾಗಿ ಅಕ್ಬರನು ಬುಲಂದ್ ದರ್ವಾಜಾವನ್ನು ನಿರ್ಮಿಸಿದನು. ನೀಡಿರುವ ಹೇಳಿಕೆಗಳಿಂದ ಸರಿ ಉತ್ತರವನ್ನು ಆರಿಸಿ. ಸರಿ ಉತ್ತರ ಬಿ ಮಾತ್ರ ಸರಿಯಾಗಿದೆ. ಬಿ. ಗುಜರಾತ್ನ ವಿಜಯದ ಸ್ಮಾರಕವಾಗಿ ಅಕ್ಬರನು ಬುಲಂದ್ ದರ್ವಾಜಾವನ್ನು ನಿರ್ಮಿಸಿದನು. ಪ್ರಶ್ನೆ 79. ಭಾರತದಲ್ಲಿ ದಶಮಾಂಶ ಹಣ ಕರೆನ್ಸಿ ಪದ್ಧತಿಯ ಬಳಕೆಯು ಪ್ರಾರಂಭವಾಗಿದ್ದು ಯಾವಾಗ? ಆಪ್ಷನ್ 1 ಜನವರಿ 1995, 2ನೇದು ಏಪ್ರಿಲ್ 1951, 3ನೇದು ಏಪ್ರಿಲ್ 1995, 4ನೇದು ಏಪ್ರಿಲ್ 1957. ಉತ್ತರ ಏಪ್ರಿಲ್ 1957. ಪ್ರಶ್ನೆ 80. ಇಂಗ್ಲೆಂಡಿನ ನೂತನ ಪ್ರಧಾನಮಂತ್ರಿಯಾದ ಶ್ರೀಮತಿ ತೆರೇಸಾ ಮೇ ರವರು ಈ ಪಕ್ಷಕ್ಕೆ ಸೇರಿದವರಾಗಿದ್ದರು. ಆಪ್ಷನ್ 1 ಕನ್ಸರ್ವೇಟಿವ್ ಪಕ್ಷ, 2ನೇದು ಲೇಬರ್ ಪಕ್ಷ, 3ನೇದು ಡೆಮೊಕ್ರಾಟಿಕ್ ಪಕ್ಷ, 4ನೇದು ಮೇಲಿನ ಯಾವುದೂ ಅಲ್ಲ. ಉತ್ತರ ಕನ್ಸರ್ವೇಟಿವ್ ಪಕ್ಷ. ಪ್ರಶ್ನೆ 81. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಮಾನವ ಬೆಳವಣಿಗೆ ಸೂಚ್ಯಂಕವು HDI, ಜೀವನ ನಿರೀಕ್ಷೆ, ಶೈಕ್ಷಣಿಕ ಸಾಧನೆ, ತಲಾ ಆದಾಯ ಮತ್ತು ಜೀವನ ಮಟ್ಟ ಸೂಚ್ಯಂಕಗಳ ಮೇಲೆ ಆಧಾರಿತವಾಗಿದೆ. ಬಿ. ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯ ಪರ್ಯಾಯ ಸೂಚಕವಾಗಿದೆ. ಮೇಲೆ ನೀಡಿರುವ ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸರಿ? ಸರಿಯಾದ ಉತ್ತರ ಬಿ ಮಾತ್ರ. ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯ ಪರ್ಯಾಯ ಸೂಚಕವಾಗಿದೆ. ಪ್ರಶ್ನೆ 82. ಗಟ್ಟಿಯಾದ ಹಣವು ಹಣ ಎಂಬುದಾಗಿ ವ್ಯಾಖ್ಯಾನಿತವಾಗಿದೆ. ಆಪ್ಷನ್ 1 ಅಂತರರಾಷ್ಟ್ರೀಯ ವ್ಯವಹಾರಗಳಿಗೆ ಪ್ರಯಾಸಕರವಾಗಿ ಉಪಯೋಗವಾಗುವಂತಹುದು, 2ನೇದು ಯುದ್ಧದ ಸಮಯಗಳಲ್ಲಿ ಬಳಸಲಾಗುವುದು, 3ನೇದು ಅದು ತನ್ನ ಮೌಲ್ಯವನ್ನು ಬಹಳ ಶೀಘ್ರವೇ ಕಳೆದುಕೊಳ್ಳುವುದು, 4ನೇದು ಅಕಸ್ಮಾತ್ತಾಗಿ ಅಪಮೌಲ್ಯವಾಗುವಂತಹುದಲ್ಲ ಅಥವಾ ಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದು ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕವಾದ ದ್ರವ್ಯವಾಗಿರುವುದು. ಉತ್ತರ ಅಕಸ್ಮಾತ್ತಾಗಿ ಅಪಮೌಲ್ಯವಾಗುವಂತಹುದಲ್ಲ ಅಥವಾ ಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದು ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕವಾದ ದ್ರವ್ಯವಾಗಿರುವುದು. ಪ್ರಶ್ನೆ 83. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ? ಆಪ್ಷನ್ 1 ವಿಟಮಿನ್ ಬಿ, 2ನೇದು ವಿಟಮಿನ್ ಕೆ, 3ನೇದು ವಿಟಮಿನ್ ಸಿ, 4ನೇದು ವಿಟಮಿನ್ ಡಿ. ಉತ್ತರ ವಿಟಮಿನ್ ಕೆ.
ಪ್ರಶ್ನೆ 84. ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿಲ್ಲದಿರುವುದು? ಆಪ್ಷನ್ 1 ಮಯನ್ಮಾರ್, ಎರಡನೇದು ಮಾಲ್ಡೀವ್ಸ್, ಮೂರನೇದು ಅಫ್ಘಾನಿಸ್ತಾನ್, ನಾಲ್ಕನೇದು ಭೂತಾನ್. ಉತ್ತರ ಅಫ್ಘಾನಿಸ್ತಾನ್. ಪ್ರಶ್ನೆ 85. ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ? ಆಪ್ಷನ್ 1 ಪೃಥ್ವಿರಾಜ ವಿಜಯ, ಎರಡನೆಯದು ಹಮ್ಮೀರ ವಿಜಯ, ಮೂರನೇದು ರಾಜತರಂಗಿಣಿ, ನಾಲ್ಕನೇದು ರಾಜಕಾಲ ನಿರ್ಣಯ. ಉತ್ತರ ರಾಜತರಂಗಿಣಿ. ಪ್ರಶ್ನೆ 86. ಪುಸ್ತಕಗಳು ಪಟ್ಟಿ 2 ಮತ್ತು ಅವುಗಳ ಲೇಖಕರು ಪಟ್ಟಿ 1 ಇವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಲೇಖಕರು, ಪಟ್ಟಿ 2 ಪುಸ್ತಕಗಳು. ಅರುಂಧತಿ ರಾಯ್, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಅರವಿಂದ್ ಅಡಿಗರ್, ದಿ ವೈಟ್ ಟೈಗರ್, ರಸ್ಕಿನ್ ಬಾಂಡ್, ದಿ ಬ್ಲೂ ಅಂಬ್ರೆಲಾ, ಖುಷ್ವಂತ್ ಸಿಂಗ್, ಟ್ರೈನ್ ಟು ಪಾಕಿಸ್ತಾನ್. ಪ್ರಶ್ನೆ 87. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ಪರಿಸರ ಮತ್ತು ಅಭಿವೃದ್ಧಿಗಳ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶವು ಬ್ರೆಜಿಲ್ನ ರಿಯೋ ಡಿ ಜನೈರೊದಲ್ಲಿ ನಡೆಯಿತು. ಬಿ 1992ರ ರಿಯೋ ಡಿ ಜನೈರೊ ಶೃಂಗದ ಮುಖ್ಯ ಸೂಚಿಪತ್ರಣ ಅಜೆಂಡಾ ಎಂದರೆ ಸುಸ್ಥಿರ ಅಭಿವೃದ್ಧಿಯನ್ನು 21ನೇ ಶತಮಾನದಲ್ಲಿ ಸಾಧಿಸುವುದು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ಪ್ರಶ್ನೆ 88. ಇದಕ್ಕೆ ಗೌರ್ಮೆಂಟ್ ಕೀ ಆನ್ಸರ್ ಕೊಟ್ಟಿಲ್ಲ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೆ. ಪ್ರಶ್ನೆ 89. ಕೆಳಗೆ ನೀಡಿರುವ ವಿವರಣೆಗಳಿಂದ ಜನಸಂಖ್ಯಾಶಾಸ್ತ್ರೀಯ ಡಿವಿಡೆಂಡ್ ಅನ್ನು ಉತ್ತಮವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಸರಿಯಾದ ಆಯ್ಕೆಯನ್ನು ಆರಿಸಿ. ಆಪ್ಷನ್ 1 ಒಂದು ಜನಸಂಖ್ಯೆಯಲ್ಲಿ ಕಾರ್ಯಶೀಲ ವಯಸ್ಸಿನ ಜನರ ಏಳಿಗೆಯ ಪಾಲಿನಿಂದುಂಟಾದ ಆರ್ಥಿಕ ಬೆಳವಣಿಗೆಯಲ್ಲಾದ ಏರಿಕೆಯ ದರ. ಎರಡನೆಯದು ಶ್ರಮದ ಉತ್ಪಾದನೆಯ ಅವನತಿಯ ಕಾರಣದಿಂದುಂಟಾದ ವೇತನದಲ್ಲಿನ ಹೆಚ್ಚಳ. ಮೂರನೆಯದು ಜನಸಂಖ್ಯಾ ಮುಪ್ಪಿನ ವಿದ್ಯಮಾನದಿಂದಾದ ಆರ್ಥಿಕ ಬೆಳವಣಿಗೆಯ ದರಗಳಲ್ಲಾದ ಇಳಿಕೆ. ನಾಲ್ಕನೆಯದು ಮೇಲಿನ ಯಾವುದೂ ಅಲ್ಲ. ಉತ್ತರ ಒಂದು ಜನಸಂಖ್ಯೆಯಲ್ಲಿ ಕಾರ್ಯಶೀಲ ವಯಸ್ಸಿನ ಜನರ ಏಳಿಗೆಯ ಪಾಲಿನಿಂದುಂಟಾದ ಆರ್ಥಿಕ ಬೆಳವಣಿಗೆಯಲ್ಲಾದ ಏರಿಕೆಯ ದರ. ಪ್ರಶ್ನೆ 90. ಕಲಮು 29 ಮತ್ತು 30ರಲ್ಲಿ ಖಾತ್ರಿಪಡಿಸಲಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ತಾತ್ಪರ್ಯವಾಗಿದೆ? ಆಪ್ಷನ್ 1 ರಾಜ್ಯ ಸರ್ಕಾರವು ಪ್ರಾಥಮಿಕ ಹಂತದಲ್ಲಿಯೇ ಮಾತೃಭಾಷೆಯನ್ನು ಶಿಕ್ಷಣ ಮಾಧ್ಯಮವನ್ನಾಗಿ ಮಾಡಿದಾಗ. ಎರಡನೆಯದು ರಾಜ್ಯ ಭಾಷೆಯನ್ನು ಕಡ್ಡಾಯಗೊಳಿಸುವುದರ ಮೂಲಕ ರಾಜ್ಯವು 3 ಭಾಷಾ ಸೂತ್ರವನ್ನು ಜಾರಿಗೊಳಿಸಿದಾಗ. ಮೂರನೆಯದು ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವುದರಲ್ಲಿ ವಿಫಲವಾದ ಸಂಸ್ಥೆಯ ಆಡಳಿತವನ್ನು ಸರ್ಕಾರವು ವಹಿಸಿಕೊಂಡಾಗ. ನಾಲ್ಕನೆಯದು ರಾಜ್ಯ ಭಾಷಾ ಬೋಧನೆಯನ್ನು ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಯ ಕೈಗೊಳ್ಳುವಂತೆ ರಾಜ್ಯವು ಕಾನೂನಿನ ಮೂಲಕ ಅಗತ್ಯಪಡಿಸಿದಾಗ. ಉತ್ತರ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವುದರಲ್ಲಿ ವಿಫಲವಾದ ಸಂಸ್ಥೆಯ ಆಡಳಿತವನ್ನು ಸರ್ಕಾರವು ವಹಿಸಿಕೊಂಡಾಗ. ಪ್ರಶ್ನೆ 91. ಕೆಳಗೆ ನೀಡಿರುವ ರಾಷ್ಟ್ರಗಳೊಂದಿಗೆ ಪಟ್ಟಿ 1 ಅವುಗಳ ರಾಜಧಾನಿಗಳನ್ನು ಪಟ್ಟಿ 2ರಲ್ಲಿ ಹೊಂದಿಸಿ. ಪಟ್ಟಿ 1 ರಾಷ್ಟ್ರಗಳು, ಪಟ್ಟಿ 2 ರಾಜಧಾನಿಗಳು. ಆಪ್ಷನ್ 1 ಡೆನ್ಮಾರ್ಕ್, ಕೋಪನ್ಹೇಗನ್, ಇರಾನ್, ಟೆಹರಾನ್, ಫಿನ್ಲ್ಯಾಂಡ್, ಹೆಲ್ಸಿಂಕಿ, ಚೆಕ್ ರಿಪಬ್ಲಿಕ್, ಪ್ರೇಗ್. ಪ್ರಶ್ನೆ 92. ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ 1 ಜಾಗತಿಕ ತಾಪಮಾನದ ಪರೀಕ್ಷೆಗಾಗಿ, ಎರಡನೆಯದು ಓಜೋನ್ ವಿನಾಶದ ಪರೀಕ್ಷೆಗಾಗಿ, ಮೂರನೆಯದು ಜೀವಿ ವೈವಿಧ್ಯವನ್ನು ಸಂರಕ್ಷಿಸಲಿಕ್ಕಾಗಿ, ನಾಲ್ಕನೆಯದು ಆರ್ದ್ರ ಭೂಮಿಯ ಸಂರಕ್ಷಣೆಗಾಗಿ.
ಉತ್ತರ ಓಜೋನ್ ವಿನಾಶದ ಪರೀಕ್ಷೆಗಾಗಿ. ಪ್ರಶ್ನೆ 93. ಮಹಾವೀರ ವರ್ಧಮಾನ. ಆಪ್ಷನ್ 1 ಮೊದಲ ತೀರ್ಥಂಕನಾಗಿದ್ದನು, ಎರಡನೆಯದು 10ನೇ ತೀರ್ಥಂಕನಾಗಿದ್ದನು, ಮೂರನೆಯದು 21ನೇ ತೀರ್ಥಂಕನಾಗಿದ್ದನು, ನಾಲ್ಕನೆಯದು 24ನೇ ತೀರ್ಥಂಕರನಾಗಿದ್ದನು. ಉತ್ತರ 24ನೇ ತೀರ್ಥಂಕರನಾಗಿದ್ದನು. ಪ್ರಶ್ನೆ 94. ಈ ಕೆಳಗಿನವುಗಳ ಪೈಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಭಾಗಿಗಳುಗಳಾರು? ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಬಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸಿ ಸ್ಟೇಟ್ ಬ್ಯಾಂಕ್ ಆಫ್ ತಮಿಳುನಾಡು, ಡಿ ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್. ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆರಿಸಿ. ಉತ್ತರ ಎ, ಬಿ ಮತ್ತು ಡಿ ಮಾತ್ರ ಸರಿಯಾಗಿವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಭಾಗಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್. ಪ್ರಶ್ನೆ 95. ಈ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ಭಾರತದಲ್ಲಿ ವ್ಯವಹಾರಗಳಿಗೆ ಅನುಮತಿಸಬಹುದಾದ ಕನಿಷ್ಠ ನಾಣ್ಯ 50 ಪೈಸೆ, ಬಿ ಪಾವತಿಗೆ 50 ಪೈಸೆಗಿಂತ ಕಡಿಮೆ ಮುಖಬೆಲೆಯ ನಾಣ್ಯ ಕಾನೂನು ಸಮ್ಮತ ನಾಣ್ಯವಲ್ಲ. ಮೇಲೆ ನೀಡಿರುವ ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸರಿ? ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಪ್ರಶ್ನೆ 96. ಈ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ಭಾರತದಲ್ಲಿನ ಒಟ್ಟು ರೈಲು ಪಥದ 50% ರೈಲ್ವೆ ಪಥ ಕಿಲೋಮೀಟರ್ ವಿದ್ಯುದೀಕರಣಗೊಂಡಿದೆ. ಬಿ ಭಾರತದಲ್ಲಿನ ರೈಲ್ವೆ ಜಾಲವನ್ನು 16 ವಲಯಗಳಾಗಿ ವಿಭಜಿಸಲಾಗಿದೆ. ಮೇಲೆ ನೀಡಿರುವ ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿ? ಸರಿಯಾದ ಉತ್ತರ ಬಿ ಮಾತ್ರ. ಭಾರತದಲ್ಲಿನ ರೈಲ್ವೆ ಜಾಲವನ್ನು 16 ವಲಯಗಳಾಗಿ ವಿಭಾಗಿಸಲಾಗಿದೆ. ಪ್ರಶ್ನೆ 97. ಕೇರಳ ರಾಜ್ಯದಲ್ಲಿ ವಿಕಸನಗೊಂಡ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು? ಆಪ್ಷನ್ 1 ಭರತನಾಟ್ಯಂ, ಎರಡನೆಯದು ಮೋಹಿನಿಯಟ್ಟಂ, ಮೂರನೆಯದು ಒಡಿಸ್ಸಿ, ನಾಲ್ಕನೆಯದು ಕೂಚಿಪುಡಿ. ಉತ್ತರ ಮೋಹಿನಿಯಟ್ಟಂ. ಪ್ರಶ್ನೆ 98. ಈ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ಭಾಗವತ್ ಮೇಳ ಕರ್ನಾಟಕದ್ದೇ ಆದ ಅಭಿನಯ ಜನಪದ ಕಲೆಯ ರೂಪ, ಬಿ ಗುರು ಬಿರ್ಜು ಮಹಾರಾಜ್ ಕಥಕ್ ಶಾಸ್ತ್ರೀಯ ನೃತ್ಯ ರೂಪಕದ ಪರಿಣತರು. ಮೇಲೆ ನೀಡಿರುವ ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸರಿ? ಸರಿಯಾದ ಉತ್ತರ ಬಿ ಮಾತ್ರ. ಗುರು ಬಿರ್ಜು ಮಹಾರಾಜ್ ಕಥಕ್ ಶಾಸ್ತ್ರೀಯ ನೃತ್ಯದ ರೂಪಕದ ಪರಿಣತರು. ಪ್ರಶ್ನೆ 99. ಭಿತಾರ್ಕನಿಕಾ ರಾಷ್ಟ್ರೀಯ ಉದ್ಯಾನವು ಎಲ್ಲಿದೆ? ಆಪ್ಷನ್ 1 ಒರಿಸ್ಸಾ, ಎರಡನೆಯದು ಪಶ್ಚಿಮ ಬಂಗಾಳ, ಮೂರನೆಯದು ತೆಲಂಗಾಣ, ನಾಲ್ಕನೆಯದು ಮಧ್ಯಪ್ರದೇಶ. ಉತ್ತರ ಒರಿಸ್ಸಾ. ಪ್ರಶ್ನೆ 100. ಈ ಪರಿಸರ ಮಾಲಿನ್ಯಕಗಳ ಪೈಕಿ ಯಾವುದು ಆಮ್ಲ ಮಳೆಗೆ ಕಾರಣ? ಆಪ್ಷನ್ 1 ಕಾರ್ಬನ್ ಡೈಆಕ್ಸೈಡು, ಎರಡನೆಯದು ಹೈಡ್ರೋಜನ್ ಪರಾಕ್ಸೈಡು, ಮೂರನೆಯದು ಕಾರ್ಬನ್ ಮೊನಾಕ್ಸೈಡು, ನಾಲ್ಕನೆಯದು ಸಲ್ಫರ್ ಆಕ್ಸೈಡು. ಉತ್ತರ ಸಲ್ಫರ್ ಆಕ್ಸೈಡು. ಥ್ಯಾಂಕ್ ಯು.